ಎಲ್ಲ ಅಂದುಕೊಂಡಂತೆ ನಡೆದಿದ್ರೆ ಆ ಭಾಗದ ಜನರ ಬದುಕು ಬಂಗಾರವಾಗ್ತಿತ್ತು. ಸಂವಿಧಾನಕ್ಕೆ ತಿದ್ದುಪಡಿ ತಂದು ಸರ್ಕಾರ ಆ ಭಾಗಕ್ಕೆ ವಿಶೇಷ ಸ್ಥಾನಮಾನವನ್ನ ಕಲ್ಪಿಸಿತ್ತು. ಆದರೆ ಸರ್ಕಾರದ ನಿರಾಸಕ್ತಿ ಹಾಗೂ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ವಿಶೇಷ ಸೌಲಭ್ಯ ಅನ್ನೋದು ಎಂದಿಗೂ ಕನಸಾಗೇ ಉಳಿದಿದೆ. ಹಿಂದುಳಿದ ಜಿಲ್ಲೆಗಳಲ್ಲಿ ರಾಯಚೂರು ಜಿಲ್ಲೆಯು ಒಂದು. 6 ಜಿಲ್ಲೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಅಲ್ಲಿನ ಜನರಿಗೆ ಉದ್ಯೋಗ ನೀಡಿ ಜಿಲ್ಲೆಯನ್ನ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿಯಿಂದ ಕೆಳಗಿಳಿಸಲು ಸರ್ಕಾರ ನಿರ್ಧರಿಸಿತ್ತು. ಹೀಗಾಗಿ ಸಂವಿಧಾನದ 371ನೇ ವಿಧಿಯ ತಿದ್ದುಪಡಿ ಮಾಡಿ ಈ 6 ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ಕಲ್ಪಿಸಿತ್ತು. ಸರ್ಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ 80% ಮೀಸಲಾತಿ ನೀಡಲಾಗಿತ್ತು. ಇದರ ಪ್ರಕಾರ ಸ್ಥಳೀಯ ವೃಂದ ನೇಮಕಾತಿ ರಚಿಸಿ ಜಿಲ್ಲೆಯಲ್ಲಿರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕಿತ್ತು. ಆದರೆ ವಿಶೇಷ ಸ್ಥಾನಮಾನ ಕಲ್ಪಿಸಿ 3 ವರ್ಷಗಳು ಕಳೆದರೂ ಯಾವುದೇ ಪ್ರಯೋಜನವಾಗಿಲ್ಲ. 3 ವರ್ಷ ಕಳೆದರೂ ರಚನೆಯಾಗಿಲ್ಲ ಸ್ಥಳೀಯ ವೃಂದ ನೇಮಕಾತಿ. ಜಿಲ್ಲಾ ಪಂಚಾಯತ್ನಲ್ಲಿ ಸಾವಿರಾರು ಹುದ್ದೆಗಳು ಖಾಲಿ. ರಾಯಚೂರು ಜಿಲ್ಲಾ ಪಂಚಾಯಿತಿಯಲ್ಲೇ 2,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಉಳಿದಿವೆ. ಅರಣ್ಯ ಇಲಾಖೆ ಹಾಗೂ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿಯೂ ಸಾವಿರಾರು ಹುದ್ದೆಗಳು ಖಾಲಿ ಇವೆ. ಇದು ರಾಯಚೂರು ಜಿಲ್ಲೆಯ ಕಥೆಯಾದ್ರೆ ಉಳಿದ ಜಿಲ್ಲೆಗಳದ್ದು ಅದೇ ಗೋಳು. ಇನ್ನು ಸ್ಥಳೀಯ ವೃಂದ ನೇಮಕಾತಿ ರಚನೆಯಾಗಿದ್ರೆ ಹೊರ ಜಿಲ್ಲೆಗಳ ಸರ್ಕಾರಿ ನೌಕರರ ಹುದ್ದೆಗಳನ್ನ ಖಾಲಿ ಹುದ್ದೆಗಳೆಂದು ಪರಿಗಣಿಸಿ ಹೊಸದಾಗಿ ಹುದ್ದೆ ನೇಮಕಾತಿ ಮಾಡಿಕೊಳ್ಳಲು ಸಾಧ್ಯವಾಗ್ತಿತ್ತು. ಆದರೆ ಇಂದಿಗೂ ಇದ್ಯಾವ ಕೆಲಸವೂ ಆಗಿಲ್ಲ. ಈ ಕ್ಯಾಡರ್ ಬೈಫರ್ಕೇಷನ್ ಮಾಡಿದರೆ ಮಾತ್ರ ಮಾರ್ಚ್ 31 ಒಳಗಡೆ ನಮಗೆ ಹುದ್ದೆಗಳು ಕರೆದು ಭರ್ತಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದರೆ ಆರ್ಟಿಕಲ್ 371J ಅಡಿಯಲ್ಲಿ ನಮ್ಮ ಭಾಗದ ಜನರಿಗೆ ಯಾವ ಹುದ್ದೆಗಳು ಮೀಸಲಿರಬೇಕು, ನಮ್ಮ ಭಾಗದವರಿಗೆ ಬೇರೆ ಇತರ ಭಾಗಗಳಲ್ಲಿ ಯಾವ ಹುದ್ದೆ ಮೀಸಲಿಡಬೇಕು ಅನ್ನುವುದೇ ಸರ್ಕಾರದ ಗಮನಕ್ಕೆ ಬರುವುದಿಲ್ಲ. ಆದಷ್ಟು ಶೀಘ್ರದಲ್ಲಿ ಕಾರ್ಯದರ್ಶಿಗಳು ಮಾಡಬೇಕು. ಇನ್ನು ಸ್ಥಳೀಯ ವೃಂದವನ್ನ ರಚನೆ ಮಾಡುವಂತೆ ಒತ್ತಾಯಿಸಿ ಫೆಬ್ರವರಿ 10ರಂದು ಸ್ಥಳೀಯರು ಹೋರಾಟ ನಡೆಸಿದ್ರು. ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳುವಂತೆ ಎಲ್ಲ ಇಲಾಖೆಗಳಿಗೂ ಎಚ್ಚರಿಕೆ ನೀಡಿದ್ರು. ಎಷ್ಟೇ ಹೋರಾಟ ಮಾಡಿದ್ರೂ ಇಲಾಖೆಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಇವತ್ತು 3 ವರ್ಷದಿಂದ ಕಾಲಹರಣ ಮಾಡ್ತಿದ್ದಾರೆ. ಮೊನ್ನೆ ಈ ವಿಷಯದ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಸರ್ಕಾರದ ಗಮನಕ್ಕೆ ತಂದ ನಂತರ ಅವರು ಫೆಬ್ರವರಿ 10ನೇ ತಾರೀಕು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಇಲಾಖೆಗಳಿಗೆ ಪತ್ರ ಬರೆದು ನೀವು ತತ್ಕ್ಷಣ ಮಾಡಬೇಕು, ಮಾಡದಿದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಬರೀ ಕಾಗದದಲ್ಲಿ ಮಾತ್ರ ಕ್ರಮ ಕೈಗೊಳ್ಳೋದಾಗಿದೆ. 3 ವರ್ಷದಿಂದ ಯಾವುದೇ ರೀತಿಯ ಇಲ್ಲಿ ಹೈದರಾಬಾದ್ ಕರ್ನಾಟಕ ಜನರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಒಟ್ನಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಿ 3 ವರ್ಷ ಕಳೆದರೂ ಯಾವುದೇ ಪ್ರಯೋಜನವಾಗಿಲ್ಲ. ರಾಯಚೂರು ಜಿಲ್ಲಾ ಪಂಚಾಯಿತಿಯಲ್ಲೇ ಸಾವಿರಾರು ಹುದ್ದೆಗಳು ಖಾಲಿ ಇವೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನಿರ್ಲಕ್ಷ್ಯ ವಹಿಸಿರೋ ಇಲಾಖೆಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಸಿದ್ದು, TV9 ರಾಯಚೂರು.